सब है समान, पाल कृष्ण पूरा सब एक प्राण त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ನಮಸ್ಕಾರ ಪ್ರವೀಣ್, ಎಲ್ಲರಿಗೂ ನಮಸ್ಕಾರ. ಶುರು ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವೆಶ್ಚನ್ ಫ್ರಮ್ ಯೂಟ್ಯೂಬ್. ಪಾಪ ತಗೊಳ್ಳಿ. ಅಣ್ಣ, ಒಬ್ಬರು ಅಣ್ಣ ಕೇಳ್ತಿದಾರೆ. ಅಣ್ಣ, ನಮಸ್ತೆ ಸತೀಶ್ ಅಣ್ಣ. Few people say that Radharani is Shiva's avatar. Is it true ಅಂತ ಕೇಳ್ತಿದಾರೆ. ಇಲ್ಲ, ಆಕ್ಚುಲಿ ಸಿ ದೇರ್ ಇಸ್ ಎ ಲೋಕ known as Goloka in this Brahmanda. That is one of the most magnificent multi-dimensional creation of Goloka, which is so wonderful and magnanimous, and ಅದನ್ನ ವಿವರಣೆ ಮಾಡಕ್ಕೆ ಅಷ್ಟು ಈಸಿ ಇಲ್ಲ. ಆ ಲೋಕಕ್ಕೆ ಎಲ್ಲರೂ ಹೋಗಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಅಲ್ಲಿ ಸದಾ ಶ್ರೀಕೃಷ್ಣ, ರಾಧಾ ರಾಣಿ ವಿತ್ ಗೋಪಿಕಾಸ್ ಅಂಡ್ ವಿತ್ ಆಲ್ ದಿಸ್ ಗೋಮಾತಾಸ್ ಇರ್ತಾರೆ. ಅದು ಒಂದು ಬ್ಯೂಟಿಫುಲ್ ಲೋಕ. ಇಟ್ ಇಸ್ ಸಪರೇಟ್, ಇಟ್ ಇಸ್ ಇನ್ ಎ ಪ್ಲೇಸ್. ಅದು ಪರಬ್ರಹ್ಮ ಮ್ಯಾನಿಫೆಸ್ಟ್ ಅಸ್ ಶ್ರೀ ಕೃಷ್ಣ ಅಂಡ್ ಆದಿಶಕ್ತಿ ಮ್ಯಾನಿಫೆಸ್ಟ್ ಅಸ್ ರಾಧಾ ರಾಣಿ. ದಿಸ್ ಇಸ್ ಆಕ್ಚುಲ್ ಟ್ರೂತ್ ಸೆಟ್ ಬೈ ದ ರಿಷೀಸ್. ಧನ್ಯವಾದಗಳು. ಒಂದು ಕ್ವಶನ್ ಮಾತಾಡಿ ಅಣ್ಣ. ರತ್ನಾಕರ್ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಕೇಳ್ಸತ್ತಾ ನಾ ಮಾತಾಡೋದು? ಹ್ಞೂ ಅಣ್ಣ, ಮಾತಾಡಿ ಅಣ್ಣ. ಓಕೆ, ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ, ಹೇಳಿ. ನನಗೆ ಈ ರಾತ್ರಿ ಹೊತ್ತು ಕನಸುಗಳು ಕಾಟ ತುಂಬಾ ಇತ್ತು. ಲಾಸ್ಟ್ ಟೈಮು ಇದ್ರ ಬಗ್ಗೆ ನಾನು ಹೇಳಿದ್ದೆ. ನಾನೇನ್ ಮಾಡಿದೆ ಅಂದ್ರೆ, ರೀಸೆಂಟ್ ಆಗಿ ಒಂದು 4-5 ದಿವಸದ ಹಿಂದೆ ನಾನು ಮಲ್ಕೊಳ್ಳೋದಕ್ಕೂ ಮುಂಚೆ ಅಮರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರಿಗೆ ಒಂದು ಹೇಳ್ದೆ, ನಾನು ನಿಮ್ಮನ್ನ ಯಾವಾಗ್ಲೂ ಜ್ಞಾಪಿಸ್ಕೊಳ್ತೀನಿ, ನಿಮಗೆ ಯಾವಾಗಿದ್ರೂ ನಾನು ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಏನೇನೋ ಆಗತ್ತೆ, ತುಂಬಾ ಸಾಧ್ಯ ಆಗತ್ತೆ,
ಇದು ಒಂದು ಯಾಕೆ ನೀವು ನನಗೆ ಈ ಕನಸುಗಳನ್ನ ನೀವು ತಡೆ ಮಾಡ್ಲಿಲ್ಲ, ನನ್ನಿಂದ ಏನ್ ತಪ್ಪಿದೆ, ನೀವು ಮನ್ನಿಸಿ ನನ್ನ ತಪ್ಪುಗಳನ್ನ ಅಂತ ಆ ದಿವಸ ರಾತ್ರಿಯಿಂದ ನಿಧಾನಕ್ಕೆ ಕನಸುಗಳು ಕಡಿಮೆ ಆಗಿ 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 ಈಗ ಆಲ್ಮೋಸ್ಟ್ ಅದು ಬೆಳಗಿನ ಜಾವ ಮಾತ್ರ ಸ್ವಲ್ಪ ಬರುತ್ತೆ. ನಾನು ಮೆಡಿಟೇಷನ್ ಮಾಡೋಕ್ಕೂ ಮುಂಚೆ, ಅದಾದ್ಮೇಲೆ ಕನಸುಗಳು ಇಲ್ಲ ಅಣ್ಣ. ಇಲ್ಲ, ನಿಮ್ ನಂಬಿಕೆ, ಒಂದು ಮನಸ್ಸು, ಹೃದಯದಿಂದ ನೀವು ಬೇಡ್ಕೊಂಡಿದ್ದೀರಾ, ಅದಕ್ಕೆ ಅವರು ಎಸ್ ಅನುಗ್ರಹ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಆಶಾ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ, ಹೇಳಿ. ಅಣ್ಣ, ನಾನು ಅಮರವಾಣಿ ಬುಕ್ ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ಕನ್ಫ್ಯೂಷನ್ ಆಯ್ತು ನನ್ಗೆ. ಇಲ್ಲಿ ಬುಕ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಆ ಜಲದೊಂದಿಗೆ ಆತ್ಮಗಳು ಸಹ ಬೇರುಗಳನ್ನು ಸೇರಿ ವೃಕ್ಷಗಳಲ್ಲಿಯೂ ಪುಷ್ಪ ಫಲಗಳಲ್ಲಿಯೂ ಬೀಜಗಳಲ್ಲಿಯೂ ಐಕ್ಯವಾದವು. ಅಲ್ಲಿ ಹಣ್ಣು ತರಕಾರಿಗಳ ಮೂಲಕ ಪ್ರದೇಶಗಳಲ್ಲಿ ಮೊದಲೇ ವಾಸಿಸುತ್ತಿದ್ದ ಜನಗಳಲ್ಲಿ ಈ ಆತ್ಮ ಪ್ರವೇಶಿಸಿದವು. ಆದರೆ ಅವರಲ್ಲಿದ್ದ ರಜತ ಪತ್ರಗಳ ದೆಸೆಯಿಂದ ಅವರು ಪುರುಷರಲ್ಲಿ ಒಂದಾದರೂ ಅಷ್ಟೇ. ಇದು ಈ ಲೈನ್ ನನ್ಗೆ ಅರ್ಥ ಆಗ್ಲಿಲ್ಲ ಅಣ್ಣ. ಅಲ್ಲ, ಅದೇನಾಗ್ತದೆ ಅಂದ್ರೆ, when the ಆತ್ಮ ಡಿಸೆಂಡ್ಸ್ ಫ್ರಮ್ ಪರಬ್ರಹ್ಮ ಲೋಕ ಥ್ರೂ ವೇರಿಯಸ್ ಸ್ಟೇಜಸ್, ಅದು ಬಂದುವಾಗ ನಮ್ ಭೂಲೋಕ ಎಂಟರ್ ಆದ್ಮೇಲೆ ಇಟ್ ಗೋಸ್ ವಯಾ ದ ರೈನ್ ಡ್ರಾಪ್ಸ್ ಇನ್ ಟು ದ ಸಾಯಿಲ್. ಫ್ರಮ್ ದ ಸಾಯಿಲ್ ಇಟ್ ಗೋಸ್ ಟು ದ ರೂಟ್, and from there it comes to the seed, and then the fruit takes place. That fruit is eaten only by the male. ಅರ್ಥ ಆಯ್ತಾ? That is the catch there. ಓಕೆ, ಫೀಲಿಂಗ್ಸ್ ತಗೊಳ್ಳಿಲ್ಲ ಅಂತ ಹೇಳಿ ಹೇಳ್ತಾ ಇದೀಯಾ ಇಲ್ಲಿ? ಏನಮ್ಮ? ಅಂದ್ರೆ ಮೇಲ್ಸ್ ಅಷ್ಟೇ ಅದನ್ನ ಹಣ್ಣುಗಳನ್ನ ತಿಂದಿದ್ದು, ನಾಟ್ ದ ಫೀಮೇಲ್ಸ್ ಹಂಗಲ್ಲ, ಅಂತ. ಹಂಗ ಅರ್ಥ ಮಾಡ್ಕೋಬೇಡಿ. ಯೂಸ್ ಯುವರ್ ಹೃದಯ, ಡೋಂಟ್ ಯೂಸ್ ಯುವರ್ ಬುದ್ಧಿ ಯೂಸ್ ಮಾಡದೆ ನೀವು ಅನರ್ಥ ಮಾಡ್ಕೊಳ್ತೀರಾ. ಹೃದಯದಿಂದ ಅದನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಕ್ರಿಯೇಷನ್, ಎ ಸಿಸ್ಟಮ್ ಗಿವನ್ ಬೈ ದ ಗಾಡ್. You cannot question and arbitrate and try to analyze in it. The Atma gets into the tree, into the fruit. That fruit is eaten by male only. Okay. Adunna, you should accept it. You cannot question and ask why and all those things. So it goes into him and goes into the testicles and settles there. When the Kanyadana takes place and when Shobhana takes place, it is transferred into the female. There the formation takes place. This is the process. Okay. Okay, right ಅಣ್ಣ, ಆಯ್ತಣ್ಣ. ಅದಕ್ಕೆ ಮದುವೆಕ್ಕಿಂತ ಶೋಭನ ಮುಹೂರ್ತ ಬಂದು ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಡಿವೈನ್ ಆತ್ಮ ಶುಡ್ ಕಮ್ ಅಂತ. ಕೆಟ್ಟ ಗಳಿಗೆಯಲ್ಲಿ ಸೇರಿದ್ರೆ ಏನಾಗ್ತದೆ, ಇವಾಗ ಇವರು ದಿತಿ ಬಂದು ಕಶ್ಯಪ ಮಹರ್ಷಿನ ಫೋರ್ಸ್ ಮಾಡ್ಕೊಳ್ಳಿಲ್ವಾ? ಅವಾಗ ಯಾರು ಹುಟ್ಟಿದ್ರು? ಹಿರಣ್ಯಕಶಿಪು ಹುಟ್ಟು. ಆ ತರ ರಾಕ್ಷಸರು ಹುಟ್ಟುತ್ತಾರೆ. ದಿಸ್ ಇಸ್ ದ ರೀಸನ್. ರೈಟ್. ಓಕೆ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನಮಸ್ಕಾರ. ಧನ್ಯವಾದಗಳು. ಚಾಟಲ್ಲಿ ಒಬ್ರು ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ನಾವು ಧ್ಯಾನಕ್ಕೆ ಕೂರುವ ಮುನ್ನ ಯಾರನ್ನು ನೆನೆಸಬೇಕು, ದಯವಿಟ್ಟು ತಿಳಿಸಿ ಅಂತ ಹೇಳ್ತಿದಾರ. ಅಲ್ಲ, ನಾವು ಪ್ರೋಟೋಕಾಲ್ ಹೇಳಿದೀವಲ್ಲಪ್ಪ, ಅದು ನಿಮ್ಗೆ ವಾಟ್ಸಪ್ ಕಳ್ಸಿದೀವಿ. ಫಸ್ಟ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಫಾರ್ ಯುವರ್ ಫಾದರ್ ಅಂಡ್ ಮದರ್, ದೆನ್ ಗುರು ಅಮರ, ದೆನ್ ಅತ್ರಿ ಮಹರ್ಷಿ, ದೆನ್ ಶ್ರೀ ಗಣೇಶ, ದೆನ್ ನಿಮ್ಮ ಮನೆದೇವರು. ಇದು ಎವ್ರಿ ಡೇ ಯು ಹ್ಯಾವ್ ಟು ಡೂ, ವೆದರ್ ಯು ಡೂ ಧ್ಯಾನ ಆರ್ ಡೂ ಪೂಜಾ. ದಿಸ್ ಇಸ್ ದ ಪ್ರೋಟೋಕಾಲ್ ಯು ಹ್ಯಾವ್ ಟು ಫಾಲೋ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿಪ್ಪ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಗೋಯಿಂಗ್ ಫಾರ್ ಜಿಮ್ ಅಂಡ್ ಎಕ್ಸರ್ಸೈಸ್ ಬಟ್ ಐ ಆಮ್ ಈಟಿಂಗ್ ಎಗ್ಸ್ ಫಾರ್ ಪ್ರೋಟೀನ್. ಈಸ್ ಇಟ್ ಗುಡ್ ಫಾರ್ ಸ್ಪಿರಿಚುವಲ್ ಅಂತ ಕೇಳ್ತಾರಣ್ಣ. Doctor has prescribed for your health, it is okay. Otherwise, it is not okay. ಅಂಡ್ ಇನ್ನೊಂದು, ನಮ್ಮಲ್ಲಿ ಅಶ್ವತ್ಥಾಮನೇ ಬಂದು ನಮ್ಗೆ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ. ಅದನ್ನ ದಯವಿಟ್ಟು ಅವ್ರು ಫಾಲೋ ಮಾಡ್ಲಿ. ಇವರು ಜಿಮ್ಗೆ ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಏನಾಗ್ತದೆ, ದೇ ಎಕ್ಸಾಸ್ಟ್ ದೇರ್ ಬ್ರೀದಿಂಗ್ ಬೈ ವಿಚ್ ದೇರ್ ಲಾಂಗಿವಿಟಿ ಇಸ್ ಕರ್ಟೈನ್ಡ್. ಒಂದ್ ದಿವಸಕ್ಕೆ ಒಬ್ಬರಿಗೆ 21,600 breathing is given by the divinity. So when you start the spiritual sadhana, your breathing is slowly getting controlled. When you reach samadhi, it is almost zero, by which you live longer. That is how the asuras, the rishis, and all those people, they lived for thousands of years. ಅರ್ಥ ಆಯ್ತಾ? So breathing is very, very important in spiritual sadhana. ನಮ್ಮ ವೆಬ್ಸೈಟ್ ನಲ್ಲಿ ಇದೆ, ಅಶ್ವತ್ಥಾಮ ಕೊಟ್ಟಿರೋದು ನಮ್ಗೆ 7 ಎಕ್ಸರ್ಸೈಸಸ್. ಅದನ್ನ ಫಾಲೋ ಮಾಡಿದ್ರೆ ಇಟ್ ಇಸ್ 1000 times better than the gym, and they will live longer. ಸರಿ ಅಣ್ಣ, ಧನ್ಯವಾದಗಳು. ನಮ್ಮಲ್ಲೇ ವೆಜಿಟೇರಿಯನ್ ಅಲ್ಲಿ ಬೇಕಾದಷ್ಟು ಪ್ರೋಟೀನ್ಸ್ ಇದೆಪ್ಪ, ಅದನ್ನ ತಕೊಳ್ಳಿ ಅವರು. ಆ ಕಾಪರ್ ಬೌಲ್ ನಲ್ಲಿ ನೀರ್ ಹಾಕ್ಬಿಟ್ಟು ನೈಟ್ ಚೆನ್ನಾನ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಅದನ್ನ ತಿಂದ್ರೆ ಯು ಗೆಟ್ ಇಮೆನ್ಸ್ ಸ್ಟ್ರೆಂತ್. ಆ ನೀರ್ ಹಂಗೆ ಕುಡಿಬೇಕು. ದಟ್ ಈಸ್ 100 times better than this egg, eating this egg. ಧನ್ಯವಾದಗಳು ಅಣ್ಣ. ಅಣ್ಣ ಹೇಳಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಕುಡ್ ವಿ ವರ್ಷಿಪ್ ಲಾರ್ಡ್ ಭಗವಾನ್ ಕಲ್ಕಿ ಟು ಕ್ಯಾರಿ ಅಸ್ ಥ್ರೂ ದ ಟ್ರಬಲ್ ಟೈಮ್ಸ್ ಅಂತ ಕೇಳ್ತಾರೆ. He is another than the 10th avatar of Mahavishnu. You can worship him. ಏನ್ ತೊಂದ್ರೆ ಇಲ್ಲ. ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ, ಇಲ್ಲ ಸಿಂಪಲ್ ಆಗಿ ರಾಮ ರಾಮ ಅಂತ ಹೇಳ್ಬೋದು, ಇಲ್ಲ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡ್ಬೋದು. ಅದು ಅವ್ರಿಗೆ ಹೋಗಿ ಸೇರ್ತದೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ನಿಮ್ಮ ಪ್ರಶ್ನೆಗಳನ್ನ ಪೋಸ್ಟ್ ಮಾಡಿ. ಅಣ್ಣ ವಿಲ್ ವೇಟ್ ಫಾರ್ 2 minutes ಅಣ್ಣ. ಯಾಕೆ ಕ್ವಶನ್ಸ್ ಇಲ್ವಾ ಯೂಟ್ಯೂಬ್ ನಲ್ಲಿ? ಯೂಟ್ಯೂಬ್ ಅಲ್ಲಿ ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗಿ. ಇದು ತಗೊಳ್ಳಿ, ಇದು ರೀಸೆಂಟ್ ಆಗಿ ಬ್ರಾಡ್ಕಾಸ್ಟ್ ಹಾಕಿದೆಯಲ್ಲ, ನ್ಯೂ ಟ್ರೆಂಡಿಂಗ್ ಕನ್ನಡ ಚಾನೆಲ್, ಅದ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಪ್ರವೀಣ್. ಹೌದಾ? ಅದನ್ನು ತಗೋಬಹುದು, ಅದನ್ನು ಆನ್ಸರ್ ಮಾಡ್ಬೋದು ನಾವು. ಆಯ್ತಣ್ಣ. ಬೀರಪ್ಪ MB ಅಂತ ಇದೆ, ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ತೆ ಎಲ್ಲ ದೇವರಿಗೆ. ಸರ್ ನಂದು ಒಂದು ಪ್ರಶ್ನೆ ಇತ್ತು ಸರ್. ನಾನು ಇದು ಮೊದಲನೇ ಬಾರಿ ಭೇಟಿಯಾಗಿ ಜಾಯ್ನ್ ಆಗಿದ್ದೇನೆ ನಿಜ ಮೀಟಿಂಗ್ ಅಲ್ಲಿ. ಸ್ವಲ್ಪ ನರ್ವಸ್ ಇದ್ದೀನಿ. ನಾವು ರೆಗ್ಯುಲರ್ ಲೈಫ್ ಅಲ್ಲಿ ಕೆಲಸ ಮಾಡ್ತಾ ಬಿಜಿ ಆಗಿರ್ತೀವಿ. ಕೆಲವೊಂದು ಬಾರಿ ಏನ್ ಅನ್ಸುತ್ತೆ ಅಂದ್ರೆ, ಕೆಲವೊಂದು ಸಹಾಯ ಮಾಡಕ್ ನಮ್ ಕೈಯಿಂದ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ಸಹಾಯ ಮಾಡಕ್ ಆಗಲ್ಲ, ಕೆಲಸದಲ್ಲಿ ಮುಳುಗೋಗಿರ್ತೀವಿ. ಅವಾಗ ದೇವ್ರನ್ನ ನೆನ್ಸ್ಕೊಂಡು ಅದ್ರಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಕಾ, ಅಸಹಾಯಕನ ಅದೇ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ, ಅಥವಾ ಅದು ತುಂಬಾ ಕೊರಗುತ್ತೆ ಸರ್. ನೀವು ಮನಸ್ಸಿನಲ್ಲೇ ಹೃದಯದಲ್ಲೇ ಸ್ಮರಣೆ ಮಾಡ್ಕೊಳ್ಳಿ ಭಗವಂತನ. ಅದಕ್ಕೋಸ್ಕರ ಬಾಯಿನಲ್ಲೋ ಬುದ್ಧಿನಲ್ಲೋ ಯೂಸ್ ಮಾಡಿ ಇದ್ ಮಾಡ್ಕೊಳಕ್ ಏನ್ ಬೇಕಾಗಿಲ್ಲ. ಹೃದಯದಲ್ಲೇ ನಿಮ್ ಇಷ್ಟ ದೇವರು ಯಾರಿದಾರೋ ಆ ನಾಮಸ್ಮರಣವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗಿ ಅಷ್ಟೇ. ಅದು ಈ ಕೆಲವೊಂದು ಬಾರಿ ನಾವು
ಧರ್ಮ ಮಾರ್ಗದಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಒಳ್ಳೆಯರಾಗಿರ್ಬೇಕಂದ್ರೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಬರ್ತವೆ ಅಣ್ಣ. ಆ ಅದು ಸಮಯದಲ್ಲಿ ಯಾವಾಗ ಅದು ನಮ್ಮ ಇಟ್ ಇಸ್ ನ್ಯಾಚುರಲ್ ಅಪ್ಪ, ಅದು ಬಂದೇ ಬರ್ತದೆ. ಅದು ನೀವೆಷ್ಟು ಒಳ್ಳೇದಾಗ್ತಿರೋ ಅದು ಡಬಲ್ ಟೈಮ್ ನಿಮ್ಗೆ ಕಷ್ಟ ಬರ್ತದೆ. ಅದು ಏನಂದ್ರೆ ಕೆಲವು ಟೈಮ್ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ, ಜಲ್ದಿ ನಿಮ್ ಕರ್ಮ ಕಳೆದು ಮುಂಚೆ ನೀವು ಇನ್ನೂ ಬತ್ತು ತೆಗಿದೀರ, ಈ ಬರ್ತಲ್ಲೇ ನಿಮ್ಗೆ ಮೋಕ್ಷ ಸಿಕ್ಕಕ್ಕೆ ಭಗವಂತ ಹೆಲ್ಪ್ ಮಾಡ್ತಾನೆ ನಿಮ್ಗೆ ಅಷ್ಟೇ. ಅದನ್ನ ನೀವು ಬೇರೆ ತರ ನೆಗೆಟಿವ್ ತರ ಆಟಿಟ್ಯೂಡ್ ತಗೋಬಾರ್ದು ನೀವು. ಓಕೆ ಹ್ಮ್. ನಮಸ್ತೆ. ಧನ್ಯವಾದಗಳು. ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ, ಮೈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಮ್ ಫ್ರಮ್ ಮೈ ಕರ್ಮ ಅಂತ ಕೇಳ್ತಿದಾರಣ್ಣ. Everybody's financial problem comes from the karma of their past births only. ಅಷ್ಟೇ. ಅವ್ರು ಏನೇನ್ ಮಾಡಿದಾರೋ ಹೋದ್ ಜನ್ಮದಲ್ಲಿ, ಯಾರ್ಯಾರಿಗೆ ಏನಾದ್ರು ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಸೊ ಈ ಸತಿ ಅವರು ಆ ಫೈನಾನ್ಷಿಯಲ್ ಕ್ರೈಸಿಸ್ ನ ಅನುಭವಿಸ್ಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಅಣ್ಣ. ವೈ ತಂತ್ರ ಈಸ್ ಫಾಸ್ಟರ್ ದೆನ್ ಎ ಮಂತ್ರ ಟು ಅಟೇನ್ ಸಿದ್ಧಿ ಅಂತ ಇದೆ. ಅದು ಅವ್ರ ಭಾವನೆ, ಅದು ಆತರ ಏನಿಲ್ಲ. ಇವನ್ ಯುವರ್ ಸ್ಪಿರಿಚುವಲ್ ಸಾಧನ ಟು ಮೋಕ್ಷ is also quicker provided you have the faith in the guru and follow the sadhana which he has told systematically, sincerely. ಆ ಟೈಮ್ ಕಾನ್ಶಿಯಸ್ ಇಟ್ಕೊಂಡು ಅವ್ರು ಹೆಂಗ್ ಹೇಳ್ತಾರೆ ಅದನ್ನ ಮಾಡಿದ್ರೆ ಯು ವಿಲ್ ಅಟೈನ್ ಮೋಕ್ಷ ಆಲ್ಸೋ ಕ್ವಿಕ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ನೆಗೆಟಿವ್ ಸ್ಪಿರಿಟ್ ಇಂದ ಪ್ರಾಬ್ಲಮ್ ಆಗ್ತಿದೆ. ಭಾಗವತ ಸಪ್ತಾಹ ಓದೋದು, ಭಾಗವತ ಸಪ್ತಾಹ ಓದಿದ್ರೆ ಅದು ಕಡಿಮೆ ಆಗುತ್ತಾ ಅಂತ ಕೇಳ್ತಿದಾರೆ. ಪರಿಪೂರ್ಣವಾಗಿ ಶ್ರೀ ಕೃಷ್ಣ ಕಮಲ ಪಾದಕ್ಕೆ ಅಬ್ಸಲ್ಯೂಟ್ ಆಗಿ ಸರೆಂಡರ್ ಆಗಿ ಅದನ್ನ ಓದಿದ್ರೆ ಇಟ್ ವಿಲ್ ರನ್ ಅವೇ ಫ್ರಮ್ ಹಿಮ್. ಇದು ಗ್ಯಾರಂಟಿ. ಇದು ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮುಕುಂದಣ್ಣ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ, ಹೇಳಿ. ಅಣ್ಣ ಅದೇ ನಿಮ್ದು ಇದು ಕಳ್ಸಿದ್ ಬಂತಣ್ಣ, ವಿಭೂತಿ ಬಂತು. ಅದೇ ಮೊನ್ನೆ ಹೇಳಿದ್ನಲ್ಲ, ಇವತ್ತು ರಿಸೀವ್ ಆಯ್ತು. ಒಳ್ಳೇದಪ್ಪ, ಇವತ್ತು ಸರಿಯಾಗಿ ಯೂಸ್ ಪೂಜೆ ಮಾಡಿ. ಮಾಡ್ಕೊಳ್ಳಿ. ಅದನ್ನ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಯೂಸ್ ಮಾಡಿ, ಸರಿ ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಇನ್ನೊಂದು ಕ್ವಶನ್ ಇತ್ತು ಅಣ್ಣ. ಅದು ಸೋಮೇಶ್ವರ ಟೆಂಪಲ್ ಅಲ್ಲಿ ಅದೇ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅಲ್ಲಿ ಧ್ಯಾನ ಮಾಡಕ್ಕೆ ಎಲ್ಲಿ ಹಿಂದ್ಗಡೆ ತೆಂಗಿನ ಮರ ಇದೆಯಲ್ಲ ಅಲ್ಲಿ ಕೂರೋದು ಧ್ಯಾನದ ಸ್ಪಾಟ್, ಅಂದ್ರೆ ಕುಂಭ ಹತ್ರ ಇರೋ ಕೂರ್ಬೇಕು ಅಂತ. ನಾವು ಕಾಮಾಕ್ಷಮ್ಮ ಇದೆಯಲ್ಲ, ಹಾ 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 ಹಿಂದ್ಗಡೆ ಕಾಮಾಕ್ಷಮ್ಮ, ಹಾ ಹಾ ಅಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್. ಟುವರ್ಡ್ಸ್ ಇದು ಸೋಮೇಶ್ವರ ಪ್ರಾಕಾರ ಪಕ್ಕದಲ್ಲಿ ಒಂದು ಸಂದು ಇದೆ. ಆ ಸಂದು ಪಕ್ಕದಲ್ಲಿ ಕಾಮಾಕ್ಷಮ್ಮ ದೇವಸ್ಥಾನ ಇದೆ. ಅಲ್ಲಿ ಸ್ಟೆಪ್ಸ್ ಇದೆ. ಅಲ್ಲೇ ನಾವು ಕೂರ್ತಾ ಇದ್ವಿ ಯಾವಾಗ್ಲೂ. ಗುರು ಅಮರ ಅವರು ಅಲ್ಲೇ ಕೂರ್ತಾ ಇದ್ರು. ಸೊ ಅಲ್ಲೇ ನಾವೆಲ್ಲ ಧ್ಯಾನ ಮಾಡ್ತಾ ಇದ್ವಿ. ಓಕೆ ಅಣ್ಣ, ಓಕೆ. ಅಂದ್ರೆ ಈಗ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗುತ್ತಾ ಅದಲ್ಲ, ಇನ್ನೊಂದು ಈ ಕಡೆ ಸೈಡ್ ಇದೆಯಲ್ಲ, ಎಡ್ಜಲ್ಲಿ ಇದೆಯಲ್ಲ, ಅದಲ್ವಾ ಅಣ್ಣ? ಕಾಮಾಕ್ಷಮ್ಮ ಇರೋದೇ ಒಂದೇ ಒಂದು ತಾಯಿ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗುವಾಗ, ಆ ತಾಯಿ ದೇವಸ್ಥಾನಕ್ಕೆ ಹೋಗುವಾಗ ಲೆಫ್ಟ್ ಸೈಡ್ ನಲ್ಲಿ, ನಿಮ್ಗೆ ಲೆಫ್ಟ್ ಸೈಡ್ ನಲ್ಲಿ ಸ್ಟೆಪ್ಸ್ ಇದೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಓಕೆ ಅಣ್ಣ, ಓಕೆ ಓಕೆ, ಸರಿ. ಥ್ಯಾಂಕ್ ಯು. ಆಯ್ತು, ನಮಸ್ಕಾರ. ನಮಸ್ತೆ ಅಣ್ಣ. ಇನ್ನೊಂದು, ಯಾವಾಗ್ಲೂ ಯಾವ ದೇವಸ್ಥಾನಕ್ಕೆ ಹೋದ್ರೇನು ಏನ್ ಮಾಡಿ, ಫಸ್ಟ್ ತಾಯಿನ ದರ್ಶನ ಮಾಡಿ, ಆಮೇಲೆ ತಂದೆನ ದರ್ಶನ ಮಾಡಿ. ಯಾಕಂದ್ರೆ ತಂದೆ ಬಂದು ಕೆಲವು ಇದೆಲ್ಲ ನೋಡ್ತಾರೆ, ಪ್ರಿನ್ಸಿಪಲ್ಸು, ಡಿಸಿಪ್ಲಿನು, ಅವ್ರು ಒಂಥರ ಸ್ಟ್ರಿಕ್ಟ್ ಅವರು. ಬಟ್ ತಾಯಿ ಹಂಗಲ್ಲ.
ನನ್ನ ಮಗ ಬಂದಿದ್ದಾನೆ, ನಾನು ಅವನಿಗೆ ಹೆಲ್ಪ್ ಮಾಡ್ಬೇಕಂತ ಅವರು ತಂದೆಗೆ ಈಶ್ವರನ್ಗೆ ಹೇಳ್ತಾರೆ, ನೋಡು ನನ್ನ ಮಗ ಬಂದಿದ್ದಾನೆ, ನೀನು ಅನುಗ್ರಹ ಮಾಡು ಅಂತ. ಸೊ ಯು ವಿಲ್ ಡೆಫಿನೆಟ್ಲಿ ಡೂ ದ ಅನುಗ್ರಹ. ನೀವು ಸ್ಟ್ರೈಟ್ ಆಗಿ ಹೋದ್ರೆ ಅವರು ಬೇರೆ ಬೇರೆ ತರ ಅವ್ರು ನೋಡ್ತಾರೆ ತಂದೆ ಯಾವಾಗ್ಲೂ. ಸೊ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ದೇವಿನ ಸ್ಮರಣೆ ಮಾಡಿ ಅವ್ರ ಅನುಗ್ರಹ ತಗೊಳ್ಳಿ, ಆಮೇಲೆ ಹೋಗ್ಬಿಟ್ಟು ತಂದೆನ ಬ್ಲೆಸಿಂಗ್ಸ್ ತಗೊಳ್ಳಿ. ನಾವೆಲ್ಲ ಆಮೇಲೆ ಉಲ್ಟಾ ಅಣ್ಣ ಮಾಡ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಇತ್ತಣ್ಣ. ಅದೇ ಪ್ರದೋಷ ಪೂಜೆಗೆ ಹೋಗ್ಬೇಕಾದ್ರೆ ಏನೇನು ನಾವು ದೇವರಿಗೆ ಇದು ತಗೊಂಡ್ ಹೋಗ್ಬೇಕು ಅಂತ ನೋಡಿ, ಅರಿವಾಣ. ಅಲ್ಲಿ ಪ್ರದೋಷಕ್ಕೆ ದೇರ್ ಆರ್ ಡಿಫ್ರೆಂಟ್ ಐಟಮ್ಸ್. ಹ್ಮ್. ಅರ್ಶನ, ಕುಂಕುಮ, ಚಂದನ, ವಿಭೂದಿ, ಹಾಲು, ಪನ್ನೀರು, ಏನೇನೋ ಇದೆ. ಒಂದೊಂದಕ್ಕೂ ಒಂದೊಂದು ಫಲ ಇದೆಪ್ಪ. ಅಲ್ಲ, ತಗೊಂಡೋದ್ರೆ ತಗೊಂಡೋಗಿ ಕೊಡುವಾಗ ನೀವೇನ್ ಮಾಡ್ಬೇಕು, ಶ್ರೀ ಕೃಷ್ಣ ಅರ್ಪಣ ಅಂತ ಕೊಡ್ಬೇಕು. ನಾನ್ ಕೊಡ್ತೀನಿ ಅಂತ ಕೊಟ್ರೆ ನಿಮ್ಗೆ ನೆಗೆಟಿವ್ ಕರ್ಮ ಬರ್ತಿದೆ, ಗೊತ್ತಾಯ್ತಾ? ಸೊ ಅದು ಕೊಡುವಾಗ ಮನಸ್ಸಾಗಿ ನನ್ಸ್ಕೊಂಡು ಕೃಷ್ಣ ಅರ್ಪಣ ಅಂತ ಅಲ್ಲಿ ಕೊಟ್ರೆ ಅವ್ರು ಅದನ್ನ ಸೇವೆ ಮಾಡ್ತಾರೆ. ಅದಕ್ಕೆ ಏನ್ ಫಲ ಇದೆಯೋ ಅದು ಬರ್ತದೆ. ಅದು ಹೆಲ್ತ್ ರಿಲೇಟೆಡ್ ಯಾವ್ದು ಏನ್ ಕೊಡ್ಬೇಕಣ್ಣ? ಏನಾನ idea? ಹೆಲ್ತ್ಗೆ ನೀವು ಸೋಮೇಶ್ವರ ವೈದ್ಯನಾಥ ಅವನೇ ಸ್ಮರಣೆ ಮಾಡಿ. ಓಕೆ. ಅವನ ಅಭಿಷೇಕ ಪ್ರಿಯ, ಅವನು ಹಾಲು ಕೊಡಿ. ಹಾಲು ಕೊಡು. ಓಕೆ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಅಣ್ಣ. ಧನ್ಯವಾದಗಳು. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅಥವಾ ಪೋಸ್ಟ್ ಮಾಡಿ. ಇನ್ನು ಯಾವ ಪ್ರಶ್ನೆಗಳು ಬಂದಿಲ್ಲ. ವಿಲ್ ವೇಟ್ ಫಾರ್ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಮಾಡುವ ವರ್ಕ್ ಪ್ಲೇಸ್ನಲ್ಲಿ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಏನಾದರೂ ದಾರಿ ತಿಳಿಸಿ ಅಣ್ಣ. ಇಲ್ಲ, ಅವರು ವರ್ಕ್ ಪ್ಲೇಸ್ ಎಂಟರ್ ಆಗ್ತಾ ಇರುವಾಗ ಹೃದಯದಲ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಒಳಗಡೆ ಹೋಗಿ ಅಮರ ಅವ್ರನ್ನ ಪಿಕ್ಚರೈಸ್ ಮಾಡ್ಕೊಂಡು ಹೃದಯದಲ್ಲಿ ಅಮರ 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 ಅಂತ ಧ್ಯಾನ ಮಾಡ್ಕೊಂಡು ಅವರು ವರ್ಕ್ ಮಾಡ್ಲಿ, ಅದನ್ನ ಅವರೇ ಸರಿ ಮಾಡ್ತಾರೆ ಆಟೋಮೆಟಿಕ್ ಆಗಿ. ಧನ್ಯವಾದಗಳು. ಅವ್ರಿಗೆ ಬಿಟ್ಬಿಡಿ ಅವ್ರು ಏನ್ ಮಾಡ್ಬೇಕೋ ಅದನ್ನ ಅಲ್ಲಿ ಮಾಡ್ತಾರೆ, ಸರಿ ಮಾಡ್ತಾರೆ. ಅವ್ರು ನಂಬಿಕೆಯಿಂದ ಅವ್ರನ್ನ ಸ್ಮರಣೆ ಮಾಡ್ಬೇಕು. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಹೀಲ್ ulcer in large intense site, because I am suffering from ulcerative colitis since 10 years right now. I am in steroid and medication. Doctors, every year we have to do the procedure, but that procedure is painful. Kindly give some suggestions ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ನಾಗರಬಾವಿ ಹತ್ರ ಒಬ್ರು ಡಾಕ್ಟರ್ ಶ್ರೀಕುಮಾರ್ ಅಂತ, ಹಿ ಈಸ್ ಕಮಿಂಗ್ ಫ್ರಮ್ ಕ್ಯಾಲಿಕಟ್, ಈಸ್ ಆಯುರ್ವೇದಿಕ್ ಡಾಕ್ಟರ್. ಕೈ ರಾಶಿ ಎಲ್ಲ ಚೆನ್ನಾಗಿದೆ. ಅದು ನನಗೆ ಅವರು ವಾಟ್ಸಪ್ ಮಾಡಿದ್ರೆ ನಾನು ಅವರು ನಂಬರ್ ಕಳಿಸ್ತೀನಿ.
ಅವ್ರ ಹತ್ರ ಅದು ಅಲ್ಲಿ ವಿನೋದಿನಿ ಅಂತ ಒಂದು ಲೇಡಿ ಇದ್ದಾರೆ, ಶಿ ಇಸ್ ಇನ್ಚಾರ್ಜ್. ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ಹೋಗಿ ಕ್ಯೂರ್ ಮಾಡ್ಕೋಬಹುದು. ಖಂಡಿತ ಒಳ್ಳೇದಾಗ್ತದೆ ಅವ್ರಿಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೈ ವೈಫ್ ಈಸ್ ಸಫರಿಂಗ್ ಫ್ರಮ್ ಸ್ಪಾಂಡ್ಲೈಟಿಸ್. ಶಿ ಕಾಂಟ್ ವಾಕ್ ಪ್ರಾಪರ್ಲಿ. ಶಿ ಆಲ್ವೇಸ್ ಫೀಲ್ಸ್ ಹೌ ಮೆನಿ ಡೇಸ್ ಐ ನೀಡ್ ಟು ಸಫರ್. ಹೌ ವಿ ಗೋ ಟು ಮೆನಿ ದೇವತಾಸ್ ವೆರಿ ರೆಗ್ಯುಲರ್ಲಿ. ಹೌ ಟು ಗೆಟ್ ರಿಡ್ ಆಫ್ ದಿಸ್ ಕರ್ಮ ಅಂತ ಕೇಳ್ತಾರೆ ಅಣ್ಣ. ಅಲ್ಲ, ಇದಕ್ಕೆ ಒಂದು ಒಳ್ಳೆ ದಾರಿ ಇದೆ. ಅವರು ಚಿಂತಾಮಣಿನಲ್ಲಿ ಡಾಕ್ಟರ್ ನಾಗರಾಜ್ ಅಂತ ಒಬ್ರು ಇದ್ದಾರೆ. ಈಸ್ ಎ ಸ್ಪೆಷಲಿಸ್ಟ್ ಇನ್ ರಿಮೂವಿಂಗ್ ಆಲ್ ಕೈಂಡ್ಸ್ ಆಫ್ ನರ್ವಸ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಸೊ ಅವ್ರದ್ದು ಲೊಕೇಶನ್ ನಮ್ಮ ಪ್ರಶಾಂತ್ ಹತ್ರ ಈಸ್ಕೊಳ್ಳಿ ಅವರು. ಬಟ್ ಅವ್ರಿಗೆ ಶಿ ಇಸ್ ಎ ವೆರಿ ಡಿಸಿಪ್ಲಿನ್ ಅಂಡ್ ವೆರಿ ಬ್ಯುಸಿ ಪರ್ಸನ್. ಅವರು ಯಾವ ಫೋನ್ ತೆಗಿಯಲ್ಲ ಯಾರ್ದು. ಆಮೇಲೆ ವೀಕ್ ಡೇಸ್ 2 months ಬಿಫೋರ್ ಯು ಹ್ಯಾವ್ ಟು ಟೇಕ್ ಅಪಾಯಿಂಟ್ಮೆಂಟ್. ಬೆಸ್ಟ್ ಇಸ್ ಸ್ಯಾಟರ್ಡೇ ಸಂಡೇಸ್ ಎನಿವನ್ ಕ್ಯಾನ್ ಗೋ ಅಂಡ್ ಹ್ಯಾವ್ ದ ಟ್ರೀಟ್ಮೆಂಟ್ ಡನ್. ಸೊ ಅವರು ಸ್ಯಾಟರ್ಡೆ ಬೆಳಗ್ಗೆ ಒಂದು 7 ಗಂಟೆಗೆ ಅಲ್ಲಿ ಹೋಗಿದ್ರೆ ಅಲ್ಲಿ ಫಸ್ಟ್ ಆ ಬುಕ್ ನಲ್ಲಿ ಎಂಟ್ರಿ ಮಾಡ್ಕೊಂಡು ಅವರು ಹತ್ರ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ. ಖಂಡಿತ ಅವರು ಆರಾಮಾಗಿ ನಡೀತಾರೆ. May 4th ಇಲ್ಲಿ ಬಂದಿದ್ರು ಮನೋವತಿಗೆ. ಎಷ್ಟೋ ಜನಕ್ಕೆ ಅವರು ವಾಸಿ ಮಾಡಿ ಎಲ್ಲರೂ ಸಂತೋಷ ಪಟ್ರು. ಸೊ ಈ ಇದು ಅಲೋಪತಿ ಟ್ರೀಟ್ಮೆಂಟ್ ಎಲ್ಲ ಬಿಟ್ಬಿಡಿ. ವಿತಿನ್ 15 to 20 minutes he will set right and his wife can walk normally and go. ಧನ್ಯವಾದಗಳು ಅಣ್ಣ. ಪ್ರಶಾಂತ್ ನಂಬರ್ ಶೇರ್ ಮಾಡಿದೀವಿ ಅಣ್ಣ. ಆಯ್ತು. ನಾವೀಗ ಎಲ್ರ ಮುಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. ನಾವೀಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾವೀಗ ಒಂದು ಗ್ರಾಮದಲ್ಲಿ ವಾಸ ಮಾಡುವಾಗ ಹಲವಾರು ವಿಭಿನ್ನ ಸಂಪ್ರದಾಯ ದೇವಸ್ಥಾನಗಳು ಇರ್ತವೆ, ವಿಶಿಷ್ಟ ಆಚರಣೆಗಳು ಇರ್ತವೆ. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಂದು ದೇವ್ರನ್ನ ನಾನು ಆ ಜ್ಯೋತಿಯಲ್ಲಿ ಆ ದೇವಸ್ಥಾನ ಹಂಚಿರೋ ಜ್ಯೋತಿಯಲ್ಲೇ ಕಂಡು ನೀವೆಲ್ಲರೂ ಒಂದೇ ಅಂದ ಭಾವದಿಂದ ಕಾಣ್ತೇನೆ. ಈಗ ಹೊಸದಾಗಿ ಅಮರ ಗುರುಗಳ ಪಾದಕ್ಕೆ ಬಂದಿದ್ದೇನೆ. ಈ ಗುರುಗಳನ್ನು ಸಹ ಅದೇ ಜ್ಯೋತಿಯಲ್ಲಿ ಕಂಡು ಅದೇ ಭಾವವನ್ನು ಮುಂದುವರ್ಸ್ಲ. ಇದು ಯಾವ ತರ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಕೊನೆಯಲ್ಲಿ ಒಂದೇ ಒಂದು ಇರೋದು ಪರಬ್ರಹ್ಮ. ಪರಬ್ರಹ್ಮದಿಂದ ಇಂದು ಮ್ಯಾನಿಫೆಸ್ಟ್ ಆಗೋದು ಇವರೆಲ್ಲ. ಅದೆಲ್ಲ ಕಾರಣಾಂತರವಾಗಿ ಇವರೆಲ್ಲ ಬಂದು ಮ್ಯಾನಿಫೆಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಾವು ಬಂದ್ಬಿಟ್ಟು ಅನಲೈಸ್ ಮಾಡೋದು, ಚರ್ಚೆ ಮಾಡೋದು, ಏನಕ್ಕೆ ಇದೆಲ್ಲ ಮಾಡ್ಬಾರ್ದು ನಾವು. ಅರ್ಥ ಆಯ್ತಾ? ಈ ಭಾವವನ್ನು ಈ ಭಾವ ಬಂದ್ಬಿಟ್ಟು ಹೋದ್ರೆ ಅಲ್ಲಿ ಅವರೆಲ್ಲ ಪರಬ್ರಹ್ಮ ಸ್ವರೂಪ ಅಂತ ಏಕಾಕಾಗಿ ನೀವು ಅವ್ರನ್ನ ಧ್ಯಾನ ಮಾಡಷ್ಟೇ, ಅದು ಅವ್ರಿಗೂ ಸೇರ್ತಿದೆ. ಅವ್ರಿಗೆ ಯಾಕೆ ಈ ಗೊಂದಲ ಯಾಕೆ ಬಂತಂತಂದ್ರಣ, ಕೆಲವೊಂದು ದೇವರುಗಳು ಸಿಹಿ ಇರುತ್ತೆ, ಕೆಲವೊಂದು ದೇವ್ರ ಖಾರ ಇರುತ್ತೆ. ಆಚರಣೆಗಳು ವಿಭಿನ್ನ ಇದ್ದಾಗ ನಮ್ಗೆ ಸ್ವಲ್ಪ ಗೊಂದಲ ಆಗುತ್ತೆ.
ಅಲ್ಲ ಹಾಗಾಗಿ ಅದೆಲ್ಲ ನೀವಾಗ ಮಾಡಿ, ಅದೆಲ್ಲ ಮನುಷ್ಯಗಳು ಮಾಡ್ಕೊಂಡಿರೋ ಖಾರ ಸ್ವೀಟ್ ಅದೆಲ್ಲ. ದೇವ್ರಿಗೆ ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಿನ್ನ ಭಕ್ತಿ, ನಿನ್ನ ಹೃದಯ, ಇದೆರಡು ಕೊಟ್ರೆ ಸಾಕು. ಬೇರೆ ಯಾವ್ದು ಅವ್ರು ಕೇಳಲ್ಲ ಅವರು. ಅರ್ಥ ಆಯ್ತಾ? ಭಕ್ತಿಯಿಂದ ಹೋದ್ರೆ ದೇವಸ್ಥಾನಕ್ಕೆ ನಿಂತ್ಕೊಂಡು ಬಂದಿದ್ದೀನಿ ತಾಯಿ ಇಲ್ಲ ತಂದೆ ನನಗೆ ಅನುಗ್ರಹ ಮಾಡು, ಅಷ್ಟೇ ಸಾಕು. ಅಲ್ಲಿ ಹೋಗ್ಬಿಟ್ಟು ನನ್ ಮನೆ ಬೇಕು, ನನ್ಗೆ ದುಡ್ಡು ಬೇಕು, ನನ್ ಸಾಲ ತೀರ್ಸು, ಇದೆಲ್ಲ ಕೇಳಿದ್ರೆ ಪ್ರಯೋಜನ ಇಲ್ಲ. ನೀವು ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ, ನಿನ್ ಬಗ್ಗೆ ಎಲ್ಲ ಸ್ಕ್ಯಾನ್ ಆಗ್ತದೆ. ಅರ್ಥ ಆಯ್ತಾ? ಸೊ ನೀವು ಅಲ್ಲಿ ಹೋದ್ಮೇಲೆ ನೀವು ಅವ್ರಿಗೆ ಸರೆಂಡರ್ ಆಗಿ, ಟೋಟಲ್ ಆಗಿ ಭಕ್ತಿಯಿಂದ ನಿಮ್ಮ ಅನುಗ್ರಹ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ಳಿ ಅಷ್ಟೇ. ಮಿಕ್ಕಿದೆಲ್ಲ ಅವ್ರು ನೋಡ್ಕೊಳ್ತಾರೆ. ಧನ್ಯವಾದಗಳು. ಮಿಕ್ಕಿದವ್ರು ಏನ್ ಮಾಡ್ತಾರೆ, ಆಚಾರ ಪೂಜೆಗಳು, ಅದ್ರ ಬಗ್ಗೆ ನೀವು ಚಿಂತೆ ಪಡ್ಬೇಡಿ. ನಿಮ್ಮ ಹೃದಯದಿಂದ ಭಕ್ತಿಯಿಂದ ಟೋಟಲ್ ಆಗಿ ಸರೆಂಡರ್ ಆಗಿ ಅಷ್ಟೇ ಸಾಕು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಟ್ರೈಡ್ ಕಂಪ್ಲೀಟಿಂಗ್ ಭಾಗವತ ಸಪ್ತಾಹ ಸಿನ್ಸ್ at the when I was 9th grade, but failed at the time because of the pure ego. Proud that I was attempting such a big sadhana at the young age. Okay, so on my 5th attempt, at the age 17, I pushed myself from sleep issues and language barriers to finally finish it within a week. Crushing that challenging completely broken my pride and filled me with an unbreakable inner peace. I learned that the real strength does not come from our ego, but from our total surrender. It's a fact. It is what he has ultimately come to know what is the ultimate truth. ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಅವರು ಜೀವನದಲ್ಲಿ ಅದನ್ನ ಸೆಲ್ಫ್ ರಿಯಲೈಸ್ ಆಗಿದೆ ಅವ್ರಿಗೆ. ಒಳ್ಳೇದು. ಹೌದು. ಇನ್ನೊಂದು ಧನ್ಯವಾದಗಳು ಅಣ್ಣ. ಒಬ್ರು ಚಾಟಲ್ಲಿ ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾವು 6 ಮನೆಗಳನ್ನು ರೆಂಟ್ಗೆ ಕೊಟ್ಟಿದ್ದೇವೆ. ಅವರೆಲ್ಲರೂ ನಾನ್ ವೆಜ್ ತಿಂತಾರಣ್ಣ. ಅದರಿಂದ ನಮಗೇನಾದ್ರೂ ಕರ್ಮ ಬರುತ್ತಾ ಅಂತ ಕೇಳ್ತಿದಾರಣ್ಣ. ಇಲ್ಲ, ನೀವು ನಿಮ್ಮ ಧರ್ಮವನ್ನು ಫಾಲೋ ಮಾಡಿ. ಬೇರೆಯವರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ಅವ್ರವ್ರು ಅದನ್ನ ಅನುಭವಿಸ್ತಾರೆ ಅಷ್ಟೇ. ಕೀಪ್ ಟು ಯುವರ್ ಸೆಲ್ಫ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮ್ಮ ಸೌರಮಂಡಲದಂತೆ ಭೂಲೋಕದಲ್ಲಿ ಎಷ್ಟು ವ್ಯವಸ್ಥೆಗಳು ಇವೆ? ಭೂಲೋಕದ ಬೇರೆ ಗ್ರಹ ಜೀವಿಗಳು ವಾಸಿಸುತ್ತಿದ್ದೇವೆಯಾ ಅಣ್ಣ ಅಂತ ಕೇಳ್ತಿದಾರಲ್ಲ. ಅಲ್ಲ, ಇದು ಕ್ವಶನ್ ಸ್ವಲ್ಪ ವೇಗ್ ಆಗಿದೆ. ಅವರು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡ್ಬೇಕು ಪ್ರವೀಣ್. ಅವರು ನಮ್ಮ ಸೌರಮಂಡಲದಲ್ಲಿ ಅಣ್ಣ ಭೂಲೋಕ ತರನೇ ಇನ್ನೊಂದು ಭೂಲೋಕ ವ್ಯವಸ್ಥೆ ಇದೆನಾ ಅಂತ ಕೇಳ್ತಿದಾರಣ್ಣ. ನೋಡಿ, ಎವ್ರಿ ಸ್ಟಾರ್ ಇಸ್ ಅ ಸೋಲಾರ್ ಸಿಸ್ಟಮ್. ನೀವು ನೋಡ್ತಿರಲ್ಲ ಆಕಾಶದಲ್ಲಿ, ನಮ್ಮ ಭೂಲೋಕ ತರ ಎವ್ರಿ ಸ್ಟಾರ್ ಇಸ್ ಎ ಸೋಲಾರ್ ಸಿಸ್ಟಮ್ ಹ್ಯಾವಿಂಗ್ ಎ ಅರ್ತ್, ಸನ್, ಮೂನ್ ಅಂಡ್ ನಂಬರ್ ಆಫ್ ಪ್ಲಾನೆಟ್ಸ್. ಅರ್ಥ ಆಯ್ತಾ? ಸೊ ದರ್ ಆರ್ ಇನ್ಫಿನಿಟ್ ನಂಬರ್ ಆಫ್ ಸೋಲಾರ್ ಸಿಸ್ಟಮ್ಸ್. ಎ ಗ್ರೂಪ್ ಆಫ್ ಸೋಲಾರ್ ಸಿಸ್ಟಮ್ಸ್ ಮೇಕ್ ಒನ್ ಗ್ಯಾಲಕ್ಸಿ. ಎ ನಂಬರ್ ಆಫ್ ಗ್ಯಾಲಕ್ಸೀಸ್ ಮೇಕ್ ಒನ್ ಲೋಕ. ಭೂಲೋಕ, ಭೂರ್ಲೋಕ, ಶಿವರ್ಲೋಕ, ಮಹರ್ಲೋಕ, ಆತರ. ಇದು ಇಟ್ಸ್ ಎ ಮಲ್ಟಿ ಡೈಮೆನ್ಷನಲ್ ಕ್ರಿಯೇಷನ್ ಆಫ್ ಪರಬ್ರಹ್ಮ. ಇದನ್ನ ನಾವು ನಮ್ಮ ಈ ಫಿಸಿಕಲ್ ಬ್ರೈನ್ ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಧನ್ಯವಾದಗಳು ಅಣ್ಣ. ನಮ್ಮ ವೆಬ್ಸೈಟ್ ನಲ್ಲಿ ಬ್ರಹ್ಮಾಂಡ ಅಂತ ಇದೆಯಲ್ಲ, ಅವ್ರನ್ನ ಅದನ್ನ ನೋಡಿ ಅಂತ ಹೇಳಿ. ಅದ್ನಲ್ಲಿ ವಿ ಹ್ಯಾವ್ ಕ್ಲೀನ್ಲಿ ಡಿಸ್ಕ್ರೈಬ್ ವಾಟ್ ಈಸ್ ಬ್ರಹ್ಮಾಂಡ ಅಂಡ್ ಹೌ ಇಟ್ ಇಸ್ ಕ್ರಿಯೇಟೆಡ್ ಅಂಡ್ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ದ ಎಂಟೈರ್ ಬ್ರಹ್ಮಾಂಡ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರು ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಅಸ್ ಹೌ ಟು ರೀಡ್ ಶ್ರೀಪಾದ ಶ್ರೀವಲ್ಲಭ ಬುಕ್ ಅಂತ ಕೇಳ್ತಿದ್ರು ಅಣ್ಣ. ಇಸ್ ದರ್ ಇಲ್ಲ, ಎನಿ ಅದು ಪ್ರೊಸೀಜರ್? ನಮ್ಗೆ ಗೊತ್ತಿಲ್ಲಪ್ಪ. ಅದು ನಮ್ಗೆ ಗುರು ಅಮರ ಅವ್ರು ಹೇಳಿಲ್ಲ. ನಮ್ಗೆ ಹೇಳಿರೋದೆಲ್ಲ ಶ್ರೀಮದ್ ಭಾಗವತಂ ಸಪ್ತಾಹ ಎಲ್ರು ಜೀವನದಲ್ಲಿ ಒಂದ್ಸತಿ ಓದ್ಬೇಕು. ಓದಿದ್ರೆ ವಿತಿನ್ 7 days ದೇ ವಿಲ್ ಅಟೈನ್ ಮೋಕ್ಷ ಇನ್ ವೈಕುಂಠ, ದೇ ವಿಲ್ ಗೋ. ಅಷ್ಟೇ. ಅದು ಆ ಬುಕ್ ಎಂಟ್ರೆನ್ಸ್ ನಲ್ಲೇ ಇರ್ಬೇಕಲ್ಲ, ಯಾವ ತರ ಓದ್ಬೇಕು ಏನು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನೋಡಿ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರು. ನಮಸ್ತೆ ಸತೀಶ್ ಅಣ್ಣ, ಇರಾನ್ ಅಂಡ್ USA ವಾರ್ ಎಂಡೆಡ್ ಆರ್ ಇಟ್ ವಿಲ್ ಸ್ಟಾರ್ಟ್ ಅಗೇನ್? ಎಂಡ್ ಆಗಿಲ್ಲ, ತಾತ್ಕಾಲಿಕವಾಗಿ ಇಟ್ ಇಸ್ ಒಂದು ಸ್ಟಿಲ್ನೆಸ್ ಬಂದಿದೆ. ತಿರ್ಗಾ ಯಾವಾಗ ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಕಾಲ ವಿಲ್ ಡಿಸೈಡ್. ಧನ್ಯವಾದಗಳು ಅಣ್ಣ. ಅದೇ ಅಣ್ಣ ಬಂದು ದೇ ಹ್ಯಾವ್ ಒನ್ ಫಾಲೋ ಅಪ್ ಕ್ವಶನ್ ಅಣ್ಣ. ಈಸ್ ಮೋದಿಜಿ ಈಸ್ ಅವತಾರ ಆಫ್ ಎನಿ ಗಾಡ್ ಅಂತ ಕೇಳ್ತಾರಣ್ಣ. Definitely, he is a great spiritual personality. The rishis have pleased him to uplift our Bharata Desha and to bring about Sanatana Dharma. ಅದಕ್ಕೋಸ್ಕರನೇ ಅವರ ತಂದಿಟ್ಟಿರೋದು. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ವಿಸಿಟ್ ಜ್ಯೋತಿರ್ಲಿಂಗಾಸ್, visiting of Jyotirlingas influences our divinity. If anyone visits Jyotirlinga, does we plan it or Shiva allowing us to visit with his plan ಅಂತ ಕೇಳ್ತಾರೆ ಅಲ್ಲ, ಏನು ಕ್ವಶನ್ ಅದೇನು ಕರೆಕ್ಟ್ ಆಗಿ ಹೇಳಿ. ಅಣ್ಣ. ಇದು ಜ್ಯೋತಿರ್ಲಿಂಗಕ್ಕೆ ವಿಸಿಟಿಂಗ್ ಜ್ಯೋತಿರ್ಲಿಂಗ ಅದು ಪದ್ಧತಿ, ಅದು ಸಂಕಲ್ಪ ಮಾಡ್ಕೊಂಡು ಅವ್ರ ಮನೆಯನ್ನೆಲ್ಲ ಬಿಡುವಾಗ ಅವರು ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ತಗೊಂಡು, ಯೂಶುವಲ್ ಪ್ರೋಟೋಕಾಲ್ ಇದೆಯಲ್ಲ, ಅದ್ ಹೇಳ್ಬಿಟ್ಟು ಈಶ್ವರನ್ಗೆ ಸಂಕಲ್ಪ ಮಾಡ್ಕೊಂಡು, ಅಪ್ಪ ನಾನು ಬರ್ತಾ ಇದ್ದೀನಿ ಈ ಜ್ಯೋತಿರ್ಲಿಂಗಕ್ಕೆ, ನಾನು ಬಂದು ಅಲ್ಲಿ ನಿಮ್ಮ ಅನುಗ್ರಹವನ್ನು ಪಡಿಬೇಕಂತ ಹೋಗಿ ಅಲ್ಲಿ ಹೋದ್ರೇನೆ ಆ ಎನರ್ಜಿ ಅಲ್ಲಿ ಇರ್ತದೆ. ದಟ್ ಎನರ್ಜಿ ವಿಲ್ ಎಂಟರ್ ಇನ್ ಟು ಹಿಮ್. ಅದನ್ನ ಅವ್ರು ಅಲೋ ಮಾಡ್ಕೋಬೇಕು. ಒಂದು 24 ನಿಮಿಷ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ತಗೊಂಡು ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡಿ ಕ್ವಶನ್. ಅದು ವಿಸಿಟಿಂಗ್ ಈಸ್ ಅವರ್ ಪ್ಲಾನ್ ಆರ್ ಇಟ್ ಈಸ್ ಗಾಡ್ಸ್ ವಿಲ್ ಅಂತ ಕೇಳ್ತಾರೆ ಅಣ್ಣ. ಅಲ್ಲ, ಅದು ನೀವು ಸಂಕಲ್ಪ ಮಾಡ್ಕೋಬೇಕು. ಇಟ್ ಈಸ್ ಬೋತ್ ವೇ. ಇಟ್ ಈಸ್ ಈಶ್ವರ ವಾಂಟ್ಸ್ ಯು ಟು ಕಮ್ ಅಂಡ್ ಹ್ಯಾವ್ ದ ಗ್ರೇಸ್ ದೇರ್, ಅಂಡ್ ಯು ಆಲ್ಸೋ ವಿಲ್ ಮೇಕ್ ದ ಸಂಕಲ್ಪ. ಇಟ್ ಈಸ್ ಬೋತ್ ಸೈಡ್ ಆಫ್ ಎ ಕಾಯಿನ್ ತರ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹಾಯ್ ಅಣ್ಣ. ಆ, ನಮಸ್ತೆ ಅಣ್ಣ, ಸಮುದ್ರ ಮಂಥನ ಯಾವ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಆಗಿದೆ ಅಂತ ಕೇಳ್ತಾರಣ್ಣ. ನೋಡಿ, ಈ ಎಂಟೈರ್ ಬ್ರಹ್ಮಾಂಡದಲ್ಲಿ ಇರೋದು ಒಂದೇ ಒಂದು ಮಿಲ್ಕಿ ವೇ. ಸಮುದ್ರ ಮಂಥನ ಆಗಿರೋದು ಆ ಒಂದು ಮಿಲ್ಕಿ ವೇ ನಲ್ಲಿ. ಇದನ್ನ ನಾವು ಫಿಸಿಕಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ. ಈ ಫಿಸಿಕಲ್ ಬ್ರೈನ್ ನಲ್ಲಿ ಈ ಒಂದು ಬ್ರಹ್ಮಾಂಡವನ್ನು, ಈ ಪರಬ್ರಹ್ಮದ ಕ್ರಿಯೇಷನ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೈ ವೈಫ್ ಈಸ್ ಸಫರಿಂಗ್ ಫ್ರಮ್ ಸಿಯಾಟಿಕಾ ಪೇನ್ ಇನ್ ಲೋ. ಅದು ಗೊತ್ತು, ಓದಿದ್ದೆ ಪ್ರವೀಣ್. ಅದು ಅದೇ ಅವ್ರಿಗೆ ಸೇಮ್ ಡಾಕ್ಟರ್ ನಾಗರಾಜ್ದು ಹೌಣ ಪ್ರಶಾಂತ್ ನಂಬರ್ ಕೊಟ್ರೆ ಅವರಲ್ಲಿ ಸ್ಯಾಟರ್ಡೆ ಇಲ್ಲ ಸಂಡೇ ಬೆಳಗ್ಗೆ ಜಲ್ದಿ ಹೋಗಿ ಅವ್ರು ಕ್ಯೂರ್ ಮಾಡ್ಕೋಬಹುದು. 100% ಓಕೆ, ಗ್ಯಾರಂಟಿ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಕುಮಾರಣ್ಣ, ನೀವು ಮಾತಾಡ್ಬೇಕಣ್ಣ? ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. Whenever I open Instagram or YouTube Reels, I get reels related to Sri Krishna telling Bhagavad Gita shlokas for X Yuga, Karna, Kumara, Kartavya Partha or motivational videos. Is there any meaning or is it random? ಅಂತ ಕೇಳ್ತಾರ. There is a message to you telling that you follow that Bhagavad Gita and the teachings of Sri Krishna and incline more to spirituality. Get a guru and follow the spiritual sadhana given by the guru. Daily read 7 slokas from Bhagavad Gita. Next day continue from 8 to another 7. Like that you go on continuing it. So it is a message from Sri Krishna himself. Come to me. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಅಂತಾರೆ ಪೋಸ್ಟ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ. ಯಾರು ಇಲ್ಲ ಅಂದ್ರೆ shall we call it a day, Praveen? ಸರಿ ಅಣ್ಣ, ಯಾವ ಪ್ರಶ್ನೆಗಳು we can close for the day ಅಣ್ಣ. ನಮಸ್ಕಾರ ಎಲ್ಲರಿಗೂ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ನಮಸ್ತೆ ಸತೀಶ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.